ಎಲ್ರಿಗೂ ನಮಸ್ಕಾರ. ಇವತ್ತು ಒಕ್ಕಲಿಗರ ಸೇವಾ ಟ್ರಸ್ಟ್ ಮಂಡ್ಯ ಮತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮಂಡ್ಯ ಜಿಲ್ಲಾ ಘಟಕ ಇವರ ಸಂಯೋಗದಲ್ಲಿ ಪದ್ಮಭೂಷಣ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 79ನೇ ಜಯಂತ್ಯೋತ್ಸವದ ಮತ್ತು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ 11ನೇ ಪಟ್ಟಾಭಿಷೇಕದ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ವೇದಿಕೆ ಮೇಲೆ ಇರತಕ್ಕಂಥ ಸಂಸದರಾದಂಥ ಆತ್ಮೀಯರಾದಂಥ ಸುಮಲತಾ ಅಂಬರೀಶ್ ಅವರೇ ಮತ್ತು ಸ್ಥಳೀಯ ಶಾಸಕರಾದಂಥ ಆತ್ಮೀಯರಾದಂಥ ರವಿಕುಮಾರ್ ಗಣಿಗ ಅವರೇ ಮತ್ತು ಎಲ್ಲ ಗಣ್ಯರೇ ಮತ್ತು ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಿಜವಾದ ನೆರೆದಿರ್ತಕ್ಕಂಥ ಈ ಬಿಸಿಲಿನಲ್ಲಿ ಈ ತಾಪದಲ್ಲಿ ಕುಳಿತಕ್ಕಂಥ ಮಹಾ ವಿಐಪಿಗಳೇ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಬಹುಶಃ ನಾನು ಹೆಚ್ಚು ಮಾತಾಡಿದರೆ ನನ್ನ ಮನಸ್ಸಿಗೆ ನೋವಾಗುತ್ತೆ. ಯಾಕೆಂದರೆ ಇದು ಉರಿ ಬಿಸಿಲು. ಈ ಬಿಸಿಲಲ್ಲಿ ತಾವೆಲ್ಲ ಬಂದು ಕೂತಿದ್ದೀರಾ. ಯಾವತ್ತೂ ಅಷ್ಟೇ ನಮಗೆ ಹಲವಾರು ಪ್ರಶಸ್ತಿ ಮತ್ತು ಪಾರಿತೋಷಿಕಗಳು ಬಂದಿವೆ. ಆದರೆ ಇವತ್ತಿನ ಈ ಸಂದರ್ಭದಲ್ಲಿ ತಾವು ಮಹಾಸ್ವಾಮೀಜಿಯವರ ಸನ್ನಿಧಾನದಲ್ಲಿ ತೋರಿದಂಥ ಪ್ರೀತಿ ಮತ್ತು ತೋರಿದಂಥ ಅಭಿಮಾನ ನಿಜವಾಗ್ಲೂ ಎಲ್ಲ ಪ್ರಶಸ್ತಿಗಳಿಗಿಂತ ಇದು ಮಿಗಿಲಾಗಿದೆ ಅಂತ ನಾನು ನಮ್ಮ ಸಹೋದ್ಯೋಗಿಗಳಾದಂಥ ಹಾಗೂ ನಮ್ಮ ಮೈಸೂರು ಜಯದೇವ ಆಸ್ಪತ್ರೆಯ ಮುಖ್ಯಸ್ಥರಾದಂಥ ಡಾಕ್ಟರ್ ಸದಾನಂದ್ ಅವರು ನನ್ನ ಬಗ್ಗೆ ಹಲವಾರು ಮಾತುಗಳನ್ನು ಆಡಿದ್ದಾರೆ. ಯಾವಾಗಲೂ ಅಷ್ಟೇ ಸನ್ಮಾನ ಅನ್ನೋದು ಸನ್ಮಾನವನ್ನು ನಾವು ಮೌನವಾಗಿ ಸ್ವೀಕರಿಸಬೇಕು, ಆದರೆ ಸಾಧನೆ ಮಾತಾಗಬೇಕು. ಇದು ಬಹಳ ಮುಖ್ಯವಾದದ್ದು. ಅವ್ರು ಹೇಳಿದರು, ನಿಮಗೆ ದೇವರು ಆರೋಗ್ಯ, ಆಯಸ್ಸು ಮತ್ತು ಐಶ್ವರ್ಯ ಕೊಡಲಿ ಅಂತ. ಈ ಐಶ್ವರ್ಯ ಅನ್ನೋದು ಬೇಡ ಅನ್ಸುತ್ತೆ ನನಗೆ. ಅದು ಬಂದಷ್ಟು ಸಮಸ್ಯೆ ಆಗುತ್ತೆ. ಸೊ ಆಯಸ್ಸಿರಲಿ, ಆರೋಗ್ಯ ಇರಲಿ ಮತ್ತು ಸಂತೃಪ್ತಿ ಇರಲಿ. ಇವತ್ತು ನಾವು ಸಂತೃಪ್ತಿ ಮತ್ತು ಸಂತೋಷವನ್ನು ಹುಡುಕಾಡ್ತಾ ಇದ್ದೀವಿ. ನಾವು ಎಷ್ಟು ಸಂತೋಷವಾಗಿರ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಯಾರೋ ಒಬ್ರು ನಿಮ್ಗೆ ಸಂತೋಷವಾಗಿರಬಾರ್ದು ಅಂತ ನೋಡ್ತಾ ಇರ್ತಾರೆ. ಇದು ಬದುಕಿನ ಒಂದು ಕಾನೂನು ಅಂತಾನೆ ಹೇಳ್ತೇವೆ ನಾವು. ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರ ಈ ಸಾನ್ನಿಧ್ಯದಲ್ಲಿ, ಅವರ ನೇತೃತ್ವದಲ್ಲಿ ಆದಿಚುಂಚನಗಿರಿ ಮಠ ಇವತ್ತು ವಿಶ್ವಾದ್ಯಂತ ಪ್ರಖ್ಯಾತವಾಗಿದೆ. ಮೊನ್ನೆ ತಾನೇ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಆಧ್ಯಾತ್ಮಿಕದ ಜೊತೆ ತಂತ್ರಜ್ಞಾನ ಮತ್ತು ವಿಜ್ಞಾನದ ಸ್ಪರ್ಶವನ್ನು ಕೊಟ್ಟಂತ ಮಹಾಪುರುಷರು ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರಾಗಿದ್ದಾರೆ. ಯಾವ ರೀತಿ ವಿಜ್ಞಾನವನ್ನ ಇವತ್ತು ಅನ್ನ, ಅಕ್ಷರ, ಆರೋಗ್ಯ ಎಲ್ಲವನ್ನೂ ಕೊಡುತ್ತಾ ಮತ್ತು ಕೇವಲ ಅವರು ಶಿಕ್ಷಣವನ್ನು ಮಾತ್ರ ಕೊಡ್ತಾ ಇಲ್ಲ, ಹಲವಾರು ಸಂಸ್ಥೆಗಳಲ್ಲಿ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ. ನಾವು ಎಷ್ಟು ಓದಿದ್ದೀವಿ, ಎಷ್ಟು ಪದವಿಗಳನ್ನು ಗಳಿಸಿದ್ದೀವಿ, ಎಷ್ಟು ಪ್ರಶಸ್ತಿಗಳನ್ನು ಗಳಿಸಿದ್ದೀವಿ, ಎಷ್ಟು ಪಾರಿತೋಷಿಕಗಳನ್ನು ಗಳಿಸಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಓದು, ನಮ್ಮ ಶಿಕ್ಷಣ ಎಷ್ಟು ಸಂಸ್ಕಾರವನ್ನು ತಂದು ಕೊಟ್ಟಿದೆ ಮತ್ತು ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ ಮತ್ತು ಎಷ್ಟು ಕುಟುಂಬಗಳಲ್ಲಿ ಬದುಕಿನಲ್ಲಿ ಬೆಳಕನ್ನು ಚೆಲ್ಲಿದೆ ಅನ್ನೋದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಇವತ್ತು ನನ್ನ ಅರ್ಥದಲ್ಲಿ ಪದವೀಧರರಿಗೂ ವಿದ್ಯಾವಂತರಿಗೂ ಬಹಳ ವ್ಯತ್ಯಾಸ ಇದೆ. ಎಲ್ಲಾ ಪದವೀಧರರು ವಿದ್ಯಾವಂತರಲ್ಲ, ಎಲ್ಲಾ ಪದವೀಧರರು ಜ್ಞಾನವಂತರಲ್ಲ. ನಾನು ನೋಡಿದ್ದೇನೆ, ಊರುಗಳಲ್ಲಿ ಕೇವಲ 5ನೇ ಕ್ಲಾಸ್ ಓದಿರ್ತಾರೆ, ಒಳ್ಳೆ ಅದ್ಭುತವಾದ ಜ್ಞಾನ, ಅದ್ಭುತವಾದ ಸಾಮಾನ್ಯ ಜ್ಞಾನ ಇರುತ್ತೆ. ಇನ್ನು ಕೆಲವರು 2 ಡಿಗ್ರಿ 3 ಡಿಗ್ರಿ ಪದವಿಗಳನ್ನ ಪಡೆದಿರ್ತಾರೆ, ಸಾಮಾನ್ಯ ಜ್ಞಾನ ಇರೋದಿಲ್ಲ. ಇವತ್ತು ಎಲ್ಲೋ ಒಂದ್ ಕಡೆ ನಾವು ಒಂದು ಕಾಲ ಇತ್ತು, ಭಾರತ ದೇಶಕ್ಕೆ ನಾವು ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ಸಾಕ್ಷರತೆ ಎಷ್ಟಿತ್ತು? 30% ಇತ್ತು ಬರೆಯೋದಕ್ಕೆ, ಓದೋದಕ್ಕೆ. ಆದ್ರೆ ಇವತ್ತು ಸಾಕ್ಷರತೆ 80% ಇದೆ. ಆದ್ರೆ ಅಂದು ಏನಿತ್ತು? ಸಾಕ್ಷರತೆ ಕಡಿಮೆ ಇತ್ತು, ಸಂಸ್ಕಾರ ಜಾಸ್ತಿ ಇತ್ತು. ಇವತ್ತು ಸಾಕ್ಷರತೆ ಜಾಸ್ತಿ ಆಗಿದೆ, ಸಂಸ್ಕಾರ ಕಡಿಮೆ ಆಗಿದೆ. ಇದು ನಿಜವಾಗ್ಲೂ ಶೋಚನೀಯವಾದದ್ದು. ನಾವು 2 ಭಾರತವನ್ನ ನೋಡ್ತೀವಿ. ನಾವು 2 ಭಾರತವನ್ನ ನೋಡುವ ಸಂದರ್ಭದಲ್ಲಿ
ಆಕಾಶದಿಂದ ವೈಮಾನಿಕವಾಗಿ ಭಾರತವನ್ನ ನೋಡಿದರೆ ಭಾರತ ಬಹಳ ಅದ್ಭುತವಾಗಿ ಕಾಣುತ್ತೆ, ಬಹಳ ಸುಂದರವಾಗಿ ಕಾಣುತ್ತೆ. ಟಿವಿ ಪರದೆ ಮೇಲೂ ಕೂಡ ಭಾರತ ಬಹಳ ಚೆನ್ನಾಗಿ ಕಾಣುತ್ತೆ. ಆದ್ರೆ ನಿಜವಾದ ಭಾರತವನ್ನ ನೀವು ಅರ್ಥ ಮಾಡ್ಕೋಬೇಕಾದ್ರೆ, ನಿಜವಾದ ಭಾರತವನ್ನ ನೀವು ಅರ್ಥ ಮಾಡ್ಕೋಬೇಕಾದ್ರೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕು. ರೈಲಿನಲ್ಲಿ ಪ್ರಯಾಣ ಮಾಡಿದಂತ ಸಂದರ್ಭದಲ್ಲಿ ಎರಡೂ ಅಳಿ ಬದಲಿ, ಎರಡು ರೈಲ್ವೆ ಟ್ರ್ಯಾಕ್ ಬಳಿ ಎರಡೂ ಕಡೆ ಬಡತನವನ್ನ ನೋಡ್ತೇವೆ ಮತ್ತು ಅಲ್ಲಿರತಕ್ಕಂಥ ರೈತರ ಸಮಸ್ಯೆಗಳನ್ನ ನೋಡ್ತೇವೆ ಮತ್ತು ಶೌಚಾಲಯದ ಸಮಸ್ಯೆಗಳನ್ನ ನೋಡ್ತೇವೆ, ಬಡವರ ಕಷ್ಟಗಳನ್ನ ನೋಡ್ತೇವೆ. ಅದರಿಂದ ನಾವು ಅದಕ್ಕೋಸ್ಕರ ಗಾಂಧೀಜಿಯವರು ಏಕೆ ರೈಲಿನಲ್ಲಿ ಪ್ರಯಾಣ ಮಾಡಿದ್ರು ಅಂದ್ರೆ ಅದರಿಂದ ಅವರಿಗೆ ಭಾರತ ಏನು ಅಂತ ಅರ್ಥ ಆಯ್ತು. ಈ ಭಾರತಕ್ಕೆ ಸ್ವಾತಂತ್ರ್ಯದ ಅವಶ್ಯಕತೆ ಇದೆ ಅಂತ ಅವರಿಗೆ ಮನವರಿಕೆ ಆಯಿತು. ಅದರಿಂದ ನಿಮ್ಮೆಲ್ಲರ ನಿಜವಾದ ಕಾರ್ಯನಿರ್ವಹಣೆ ಈ ರೈಲಿನ ಭಾರತಕ್ಕೆ ಆಗಬೇಕು, ವಿಮಾನದ ಭಾರತಕ್ಕೆ ಆಗಬಾರದು. ಇದು ಬಹಳ ಮುಖ್ಯವಾದದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.